ಕಲಬುರಗಿ ಲೋಕಸಭಾ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ತಮ್ಮ ಅವಧಿಯಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ವಿವರಿಸಿದರು. ಇನ್ನು ಕಾಂಗ್ರೆಸ್ ಪಕ್ಷವು ಸೋಲುವ ಭೀತಿಯಲ್ಲಿದ್ದು ಹತಾಶರಾಗಿ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಉಮೇಶ್ ಜಾಧವ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕರಾದ ಬಸವರಾಜ್ ಹಾಗೂ ಇತರ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4 ಕಲಬುರಗಿ. ಇವತ್ತು ಕಲಬುರಗಿಯಲ್ಲಿ ಹೈ ಪ್ರೊಫೈಲ್ ಎಲೆಕ್ಷನ್ ಶುರುವಾಗಿದೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು 4ನೇ ಬಾರಿ ಕಲಬುರಗಿಗೆ ಬರ್ತಾ ಇದ್ದಾರೆ. ಇವತ್ತು ಗುರುಮಿಟ್ಕಲಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಸೇಡಮಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ತೆಲಂಗಾಣ ಮುಖ್ಯಮಂತ್ರಿಯವರು ಬಂದಿದ್ದಾರೆ ಮತ್ತು ಅಫ್ಜಲ್ಪುರಲ್ಲೂ ಕಾರ್ಯಕ್ರಮ ಆಯಿತು. ಇದೇನು ತೋರಿಸ್ತಾ ಇದೆ ಅಂದರೆ ಕಾಂಗ್ರೆಸ್ದವರು ಒಂದು ಸೋಲಿನ ಭೀತಿಯಲ್ಲಿ ಸರ್ವಿಸ್ ರೋಡ್ಗಳು ಎಲ್ಲಿಂದಂದರೆ ಹುಮನಾಬಾದ್ ಬೇಸ್ದಿಂದ, ಬಿಲ್ಗುಂದಿ ಸರ್ಕಲ್ನಿಂದ ರಾಮ ಮಂದಿರ ಹೊರಗಡೆ 2 ಸರ್ವಿಸ್ ರೋಡ್ಗಳು, ಪ್ಯಾರಲಲ್ 2 ಸರ್ವಿಸ್, ಭಾಳ ಅವಶ್ಯಕತೆ ಇರುವ ಸರ್ವಿಸ್ ರೋಡ್ಗಳು, ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಿಲ್ಲ. ಅದನ್ನು ಪೂರ್ತಿ ಕೆಲಸ ಮಾಡಿ ಬೆನ್ನತ್ತಿ ಎಲ್ಲ ಡಿಪಾರ್ಟ್ಮೆಂಟ್ NOC ತೊಗೊಂಡು ಅದನ್ನು 58 ಕೋಟಿ ಸ್ಯಾಂಕ್ಷನ್ ಆಗಿ ಟೆಂಡರ್ನೂ ಆಗಿ ಅದನ್ನು ಭೂಮಿ ಪೂಜೆನೂ ಮಾಡೀವಿ. 2 ಕೆಲಸ, ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್, ಒಂದೇ ಭಾರತ ಟ್ರೇನು, ಈ ರಿಂಗ್ ರೋಡು, ಆಮೇಲೆ ಶಾಬಾದ್ ಕಾಗಿನಾಥ್ ಬ್ರಿಡ್ಜ್, ಭಾಳ ಅವಶ್ಯಕತೆ ಇರುವ ಬ್ರಿಡ್ಜ್. ಅದು 2 ವರ್ಷ ಹಿಂದೆ ನಾವು ಚಾಲೂ ಮಾಡಿದ್ದೀವಿ. ಅದನ್ನು ನಾವು ಏನು ಪೂಜೆ ಗೀಜೆಯನ್ನು ಅದನ್ನು ಮಾಡಲಿಲ್ಲ, ಯಾಕೆಂದರೆ ಅದನ್ನು ಬೇಗ ಕೆಲಸ ಆಗಬೇಕಾಗಿತ್ತು. ಅದೂ ರೋಡ್ ಬ್ರಿಡ್ಜು 60-70 ಕೋಟಿ ಬ್ರಿಡ್ಜು, ಆ ರೋಡು ಕಾಗಿನ ರೋಡು ಕಂಪ್ಲೀಟ್ ಆಗ್ಯದ. ನಿನ್ನೆ ಆ ರೋಡ್ ಮ್ಯಾಗ, ಹೊಸ ರೋಡ್ ಮ್ಯಾಗ ನಾವು ಅದ್ರ ಮೇಲೆ ಟ್ರಾವೆಲ್ ಮಾಡೀವಿ ನಾವು. ಇದನ್ನು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಕಾಣಲ್ಲ. ಮತ್ತೆ ಹೇಳ್ತಾರೆ ಶರಣ್ ಪ್ರಕಾಶ್ ಪಾಟೀಲ್ ಬಾರ್ ಒಂದು ಇಟ್ಟಂಗಿದ್ದು ಇಟ್ಟಿಲ್ಲ, ಕೆಲಸ ಆಗಿಲ್ಲ ಅಂತ ಭಾಳ ಸಲ ಹೇಳ್ತಾರೆ. ಅವ್ರ ಬಗ್ಗೆ ಗೌರವ ಇದೆ ನಮಗೆ. ಇದ್ದಿದ್ದು ಹೇಳ್ರಿ, ಸುಳ್ಳು ಯಾಕೆ ಹೇಳ್ತೀರಿ? ಯಾಕೆ ಸುಳ್ಳು ಹೇಳ್ತೀರಿ ನೀವು? ಸುಳೇಪೇಟಲ್ಲಿ ಪೋಸ್ಟ್ ಆಫೀಸ್ ಜಾಗ, ಪೋಸ್ಟ್ ಆಫೀಸ್ ಭಾಳ ವರ್ಷದಿಂದ ಹಾಗೆ ಬಿದ್ದಿದೆ. ಅಲ್ಲಿ 2-2.5 ಕೋಟಿ ಖರ್ಚು ಮಾಡಿ ಬೆಸ್ಟ್ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಈಗಾಗಲೇ ಕನ್ಸ್ಟ್ರಕ್ಷನ್ ಆಗಿದೆ. ನಾವು ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಅದನ್ನು 100% ಕಂಪ್ಲೀಟ್ ಆಗಿರಲಿಲ್ಲ. ಸ್ವಲ್ಪ 1%-2% ಕೆಲಸ ಹೋಗಿತ್ತು, ಅದು ಆಗಿದೆ. ಇವೆಲ್ಲ ಕಾಂಗ್ರೆಸ್ ಅವ್ರಿಗೆ ಕೆಲಸ ಕಾಣಲ್ಲ. ಇಂಥ ಒಂದಲ್ಲ, ಸಾವಿರಾರು ಇಂಥವು ಕೆಲಸ ಇವೆ. ನಾ ಬುಕ್ನೂ ರಿಲೀಸ್ ಮಾಡೀನಿ. ನಾನು ನಿಮ್ಮ ಮುಂದೆ ಈಗಲೂ ಚಾಲೆಂಜ್ ಮಾಡ್ತೇನೆ, ಓಪನ್ ಡಿಬೇಟ್ ಬರ್ರಿ. ನೀವು ಅದು ಹೇಳಿದ್ರೆ ಏನು ಹೇಳ್ತಾರೆ, ನಾನು ಗಾಡಿ ಕಳಿಸಿದೆ, ಯಾರೂ ಬರಲಿಲ್ಲ, ಗಾಡಿ ಕಳಿಸಿದೆ ಅಂತ. ಇವತ್ತು ನೀವು 50 ವರ್ಷದಾಗ 60 ವರ್ಷದಾಗ ಏನು ಕೆಲಸ ಮಾಡಿರಿ, ನಾವು 2.5 ವರ್ಷ ಕೊರೋನಾದಾಗ ಹೋಯ್ತು. 2.5 ವರ್ಷದಾಗ ಏನು ಕೆಲಸ ಆಗ್ಯದ, ವಿ ಆರ್ ರೆಡಿ ಟು ಫಾರ್ ಓಪನ್ ಡಿಬೇಟ್. ಇವರು ಮಾಜಿ MP ಲೋಕಸಭಾ ಮೆಂಬರರ ಬರಲಿ, ಈ ಅಭ್ಯರ್ಥಿಯರ ಬರಲಿ. ನೀವು ಮತ್ತೆ ಬೇರೆ ಅವ್ರಿಗೂ ಕಳಿಸೋದಿಲ್ಲ. ನೀವು ಪ್ರಿಪೇರ್ ಆಗಿ ಬರ್ರಿ, ಸ್ಟಡಿ ಮಾಡಿ ಬರ್ರಿ, ನಾವು ಬರ್ತೀವಿ. ನಮ್ಮ ತಪ್ಪಿದ ನಾವು ಹಾಕೋತೀವಿ. ನೀವು ಇವೆಲ್ಲ ನೀವು ಬಾರ್ ದಿನ ಎದ್ದು ಕೂಡಲೇ MP ಅವರ ಅಂದ್ರೆ ಮಂದಿಗೆ ಒಂದೇ ಸುಳ್ಳು 100 ಸಲ ಹೇಳಿ ಅದನ್ನು ಖರೆ ಮಾಡಿ ನಮ್ಮ ಇಮೇಜ್ ತಾರ್ನಿಷ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಇವತ್ತು ನಿಮಗೆ ನಾನು ಭಾಳ ಸಲ ರಿಯಾಕ್ಟ್ ಮಾಡಿಲ್ಲ, ಯಾಕೆಂದ್ರೆ ನಿಮಗೂ ಬೇಜಾರು. ಇದು ಡರ್ಟಿ ಪಾಲಿಟಿಕ್ಸ್ ಒಬ್ಬನಾಗ ನನಗೆ ಭಾಳ ಸಲ ನಮಗೆ ನೋವಾಗ್ತದೆ. ಒಬ್ಬ ಸ್ಕೂಲ್ ಟೀಚರ್ ಮಗ, ಫ್ರೀಡಮ್ ಫೈಟರ್ ಮಗ, CETದಾಗ PG ಸೀಟ್ ತೊಗೊಂಡೆ,
ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪಾಸ್ ಆಗಿ ಸೆಂಟ್ರಲ್ ಹೆಲ್ತ್ ಸರ್ವಿಸ್ದಾಗ ಗೌರ್ಮೆಂಟ್ ಸೆಂಟ್ರಲ್ ಹೆಲ್ತ್ ಸರ್ವಿಸ್ದಾಗ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡಿದವನಿಗೆ ಮತ್ತು ನಮ್ಮ ರೆಕಾರ್ಡಲ್ಲಿ ಥ್ರೂ ಔಟ್ ಕ್ಯಾರಿಯರ್ ಮೋರ್ ದೆನ್ 50,000 ನಾವು ಪೇಷಂಟ್ಗಳಿಗೆ ಸರ್ವಿಸ್ ಕೊಟ್ಟಿವಿ. ನಮ್ಮ ಇತಿಹಾಸ, ನಮ್ಮ ಫ್ಯಾಮಿಲಿ ಇತಿಹಾಸನೂ ಇದೆ. ಏನು ಹೇಳ್ತಾರೆ ಅವರು, ಲೋಕಸಭಾ ಸದಸ್ಯರು ನನಗೆ ಅವಿವೇಕಿ ಅಂತ ಭಾಷಣ ಹೇಳ್ಯಾರು. ಉಮೇಶ್ ಜಾಧವ್ ಅವಿವೇಕಿ, ಅಯೋಗ್ಯ, ಕತ್ತೆ ಕಾಯವನು ಎಂದು ಭಾಳ ಅವಶ್ಯ ಶಬ್ದಗಳು ಬಳಕೆ ಮಾಡ್ಯಾರ. ಅದಕ್ಕೆ ನನಗೆ ಅನಿಸ್ತದ, ಸ್ವಲ್ಪ ಇದರಿಂದ ಹೇಳ್ತಾ ಇದ್ದೇನೆ, ಅಲ್ಪ ವಿದ್ಯೆ ಮಹಾಗರ್ವಿ ಅಂತ ಹೇಳ್ತೀವಿ ನಾವು. ವಾಟ್ ಈಸ್ ಈಸ್ ಎಜುಕೇಷನ್, ವಾಟ್ ಈಸ್ ಈಸ್ ನಮ್ಮ ಉಸ್ತುವಾರಿ ಮಂತ್ರಿಗೆ ವಾಟ್ ಈಸ್ ಈಸ್ ವಾಟ್ ರೈಟ್ ಹಿ ಹ್ಯಾಸ್ ಗಾಟ್ ಟು ಸ್ಪೀಕ್ ಲೈಕ್ ದಟ್. ಎರಡೇ ಕಾರಣ. ಒಂದು, ಒಬ್ಬ ಆಲ್ ಇಂಡಿಯಾ ಕಾಂಗ್ರೆಸ್ ಐ ಕಮಿಟಿ ಅಧ್ಯಕ್ಷ ಮಗ ದರ್ಬಾರ್ ನಂದೆ ನಾ ಹೇಳಿದ ಸೈ ಅಂತ ಹೇಳಿ ಇವತ್ತು ಈ ಥರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಹೇಳ್ತೀನಿ, ವಿಲ್ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು. ನಾವು ವಿ ಆರ್ ರೆಡಿ ಫಾರ್ ಓಪನ್ ಡಿಸ್ಕಷನ್ ಫಾರ್ ಎವ್ರಿಥಿಂಗ್. ಅವರು ಈ ಥರ ನಾ ಲಾಸ್ಟ್ ಮೀಡಿಯಾದಾಗ ಹೇಳಿದಾಗ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ರು. ನಾವು ಒಂದು ಬಸ್ ಕಳಿಸಿದ್ವಿ ಆಫೀಸಿಗೆ, ಅವ್ರು ಬರಲಿಲ್ಲ. ದ ಸಬ್ಜೆಕ್ಟ್ ವಾಸ್ ಡಿಫ್ರೆಂಟ್. ಈಗ ನನ್ನ ಸಬ್ಜೆಕ್ಟ್ ಬೇರೆ ಅದ. ನಾನು ಉಮೇಶ್ ಜಾಧವ್, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ಕಲಬುರ್ಗಿ, ಅದು ಹೇಳ್ತಾ ಇದ್ದೀನಿ ನಾನು ಅವರಿಗೆ. ಮತ್ತು ಬೇರೆ ಬೇರೆ ವಿಷಯಗಳು ಇವತ್ತು ನಾನು ಮಾತಾಡಬೇಕಂದ್ರೆ, ನಮ್ಮ ವುಮನ್ಸ್ ಆ್ಯಂಡ್ ಅವರ್ ಡಾಟರ್ಸ್ ಆರ್ ಇನ್ ಫಿಯರ್ ಅಂತ ಹೇಳ್ತೀನಿ ನಾನು. ಕಂಪ್ಲೀಟ್ ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗ್ಯದ. ಕಂಪ್ಲೀಟ್ ಲಾ ಆರ್ಡರ್ ಆ್ಯಂಡ್ ಫೇಲ್ ಆಗ್ಯದ. ಇವತ್ತು ನೇಹಾ ಹತ್ಯೆ ಬಗ್ಗೆ ನಿಮಗೆ ಗೊತ್ತದ, ನೇಹಾ ಹಿರೇಮಠರ ಹತ್ಯೆ ಬಗ್ಗೆ ಎಷ್ಟು ಕಾಂಟ್ರವರ್ಸಿ ಜನರೇಟ್ ಮಾಡಿದ್ರು. ಇಮಿಡಿಯೇಟ್ಲಿ ಪರ್ಸ್ನಲ್ ಇದು ಮ್ಯಾಟ್ರ್ ಅಂತ ಹೇಳಿದ್ರು, ಬೇರೆ ಬೇರೆ ಕೃತಿ ಕಟ್ಟಿ ಹೇಳಿದ್ರು. ಆಮೇಲೆ ಭಾಳ ರಾಂಗ್ ಅವರಿಗೆ ಮೆಸೇಜ್ ಹೋದಾಗ